ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮ್ಮ ಸುಚಿತದು ಬರ್ಡೇ ಇತ್ತು. ಈ ವರ್ಷ ಬರ್ತ್ಡೇನ ನಮ್ಮ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ನೈಟಿಗೆ ಎಲ್ಲ ಬರೋದಿದ್ರು, ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಎಲ್ಲ ಅಡುಗೆಗಳು ರೆಡಿ ಮಾಡ್ತಾಯಿದ್ದೀವಿ. ಅಷ್ಟೊತ್ತಿಗೆ ಇಲ್ಲಿ ನೋಡಿಸೋ ಅಷ್ಟರಲ್ಲಿ ನಾನು ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟಾಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಎಲ್ಲ ಮಾಡಿಟ್ಬಿಟ್ರೆ ಮತ್ತು ಈವ್ನಿಂಗ್ ಸ್ವಲ್ಪ ಆರಾಮಾಗಿರುತ್ತೆ. ಮತ್ತು ಡೆಕೋರೇಷನ್ ಬೇರೆ ಸ್ವಲ್ಪ ಮಾಡಬೇಕಾಗಿತ್ತು. ಆದ್ದರಿಂದ ಆಲ್ರೆಡಿ ಮಟನ್ ಸಾರು ಮಾಡಿಕ್ಕಿದ್ದೆ. ಚಿಕನ್ ಫ್ರೈ ಸಹ ಸ್ವಲ್ಪ ಇನ್ನು ಬಾಯ್ಲ್ ಆಗಬೇಕಾಗಿತ್ತು. ಬಿರಿಯಾನಿಗೆ ಸಹ ಒಂದು ಕಡೆ ಇಕ್ಕಿದೆ, ರೆಡಿ ಆಗ್ತಾಯಿದೆ. ಇಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಬಾಬ್ ಮಿಕ್ಸ್ ಮಾಡುವಾಗ ನಮ್ಮ ಚಿರು ಬಂದು ನಾನು ಮಿಕ್ಸ್ ಮಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದಾನೆ. ಕ್ಲೀನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ, ಮತ್ತು ನೀವು ಪೀಸ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಅದಕ್ಕೆ ಚಿರು ಸಹ ಇಲ್ಲಿ ಕಹಿ ಜೋಡಿಸ್ತಾ ಇದ್ದಾನೆ. ಫಸ್ಟೇ ಇಲ್ಲ 1-2 ಅವರ್ ಮುಂಚೆ ಕಬಾಬ್ಗೆ ಮಿಕ್ಸ್ ಮಾಡಿಟ್ಬಿಟ್ರೆ ಮತ್ತೆ ಮಾಡೋವಾಗ ಬಿಸಿ ಬಿಸಿಯಾಗಿ ಹಾಗೆ ಮಾಡ್ಕೊಂಡು ತಿನ್ಬೋದು. ಆವಾಗ ಮಿಕ್ಸ್ ಮಾಡಿ ಆವಾಗ ಹಂಗೆ ಹಾಕ್ಬಿಟ್ರೆ ಕಬಾಬ್ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ. 1-2 ಅವರ್ ಮುಂಚೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಮಧ್ಯಾಹ್ನ ಮಿಕ್ಸ್ ಮಾಡ್ತೀನಿ. ಹೆಂಗೂ ನಮ್ಗೆ ಟೈಮ್ ಇತ್ತು. ಕಬಾಬ್ನ ಈವ್ನಿಂಗ್ ಮಾಡ್ಕೊಂಡ್ರೂ ಆಗುತ್ತೆ ಊಟ ಟೈಮ್ಗಲ್ವ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಇಕ್ತಾಯಿದ್ದೀನಿ. 1-2 ಅವರ್ 3 ಅವರ್ ಚೆನ್ನಾಗಿ ನೆನ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬು. ಸ್ವಲ್ಪ ಕ್ವಾಂಟಿಟಿ ಬೇರೆ ಜಾಸ್ತಿ ಇತ್ತಲ್ವ, ಸ್ವಲ್ಪ ಹೊತ್ತು ಆಚೆನೇ ಇಕ್ಕೋಣ, ಫ್ರಿಜ್ಜಲ್ಲಿ ಇಕ್ಕೋಕ್ಕಾಗಲಿಲ್ಲ. ಅದಕ್ಕೆ ಆಚೆನೇ ಇಕ್ಕೋಣ ಅಂದ್ಬಿಟ್ಟು ಸ್ವಲ್ಪ ಬೇಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ರಸಮ್ ಸಹ ಪ್ರಿಪೇರ್ ಮಾಡ್ತಾಯಿದ್ದೆ. ಆವತ್ತಿನ ದಿನಕ್ಕೆ ಕಬಾಬು, ಬಿರಿಯಾನಿ ಮತ್ತು ಮಟನ್ ಸಾಂಬಾರು, ಚಿಕನ್ ಫ್ರೈ, ರಸಮ್, ರೈಸು ಅಷ್ಟು ಪ್ರಿಪೇರ್ ಮಾಡಿದ್ವಿ. ತುಂಬ ಜನ ಏನು ಇರಲಿಲ್ಲ, ಸ್ವಲ್ಪನೇ ಇರೋದ್ರಿಂದ 1-2-3 ಫ್ಯಾಮ್ಲಿ ಬರ್ತಾ ಇರೋದ್ರಿಂದ ಸಾಕು ಸ್ವಲ್ಪನೇ ಅಂದ್ಬಿಟ್ಟು ಅಷ್ಟೇ ಮಾಡ್ಕೊತಿದ್ವಿ. ಮನೆಯಲ್ಲೇ ಬೇಗ ರೆಡಿ ಮಾಡಿಬಿಟ್ಟು ಮತ್ತು ನಾವು ರೆಡಿ ಆಗಬೇಕು, ಮತ್ತು ಡೆಕೋರೇಷನ್ ಬೇರೆ ಮಾಡಬೇಕಾಗಿತ್ತು. ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಸ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲ ಬೇಗ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇವತ್ತು ಸುಚಿತ್ ಬರ್ಡೇ, ಅಂದರೆ ಇವಾಗ 4 ಇಯರ್ಸ್ ಕಂಪ್ಲೀಟ್ ಆಯಿತು. ಪ್ರತಿ ವರ್ಷ ಊರಲ್ಲೇ ಮಾಡ್ತಾಯಿದ್ರು. ಅವಾಗವಾಗ ಇಲ್ಲಿ ಮಾಡ್ಕೊತೀವಿ. 1 ಟೈಮ್ ಏನೋ ಮಾಡಿದ್ದೆ, ಇದು 2nd ಟೈಮ್ ಇಲ್ಲಿ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಈ ವರ್ಷ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಅವರು ಸಹ ಇಲ್ಲೇ ಬಂದಿದ್ದರು. ಅಮ್ಮ ಅವರೆಲ್ಲ 1 ಡೇ ಮುಂಚೆನೇ ಬಂದಿದ್ರು ಎಲ್ಲರೂ. ಅದಕ್ಕೋಸ್ಕರ ಇಲ್ಲೇ ಪ್ರಿಪೇರ್ ಮಾಡೋಣ, ಮಕ್ಳಿಗೂ ಬೇರೆ ಇಲ್ಲೇ ಮಾಡಬೇಕು ಅಂತ ಇರೋ ಚಿರು ಎಲ್ಲನೂ. ಅದಕ್ಕೋಸ್ಕರ ಈ ವರ್ಷ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ನಾನು ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಇಲ್ಲಿ ಫಸ್ಟಿಗೆ ಎಲ್ಲ ನಾವು ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಚಿರು ಬಲೂನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ವಿ. ದಿಶು ಕಾಲೇಜ್ಗೆ ಹೋಗಿದ್ದ, ದಿಶುಗೆ ಕಾಲೇಜ್ ಇತ್ತು, ಅವನೇನು ಮನೇಲಿ ಇರಲಿಲ್ಲ. ನಾವೇ ಅವ್ನು ಬರೋ ಅಷ್ಟರಲ್ಲಿ ರೆಡಿ ಮಾಡ್ಕೊಂಬಿಟ್ಟಿದ್ವಿ ಮ್ಯಾಕ್ಸಿಮಮ್ಮು. ಯಾಕಂದರೆ ಅವನು ಕಾಲೇಜ್ ಹೋಗಿ ಬರೋ ಅಷ್ಟರಲ್ಲಿ 5:30 ಆಗಿಬಿಡುತ್ತೆ. ಮತ್ತು ಆಮೇಲೆ ರೆಡಿ ಮಾಡೋದಂದರೆ ಕಷ್ಟ ಆಗೋದಿಲ್ಲ. ಅವ್ನು ಬರೋ ಅಷ್ಟರಲ್ಲಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ವಿ. ನೋಡ್ಬೋದು ಅವ್ನಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಬಲೂನ್ ನೋಡಿಬಿಟ್ಟು. ಬಲೂನ್ಗಳೆಲ್ಲ ಆಡ್ಕೊಂಡಿದ್ಬಿಟ್ಟಿದ್ದಾನೆ ಅವನು. ಮಕ್ಳಿಗೆ ಅಷ್ಟೇ ಅಲ್ವಾ, ಅದು ಡಮ್ ಅಂದರೆ ಮಾತ್ರ ಭಯ ಬೀಳ್ತಾರೆ, ಅದು ಆಡೋದು ಮಾತ್ರ ಅದರಲ್ಲೇ ಆಡಬೇಕು ಅಂತ ಫುಲ್ ಖುಷಿಯಾಗಿದ್ದ. ದಿಶುನು ಬಂದಿದ್ದಾನೆ. ಇವಾಗ 4:35 ಆಗಿದೆ. ನಮ್ಮ ದಿಶು ಬರೋದೇ ಅದೇ ಟೈಮಿಂಗ್ಸ್ಗೆ 4:35ಗೆ. ದಿಶುನು ಬಂದು ಇವಾಗ ಅವನು ಸಹ ಜಾಯ್ನ್ ಆಗಿದ್ದಾನೆ. ಎಲ್ಲರೂ ಸೇರಿ ಇವಾಗ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಒಂದು ಟೈಮ್ ನಾವು ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಎಲ್ಲ ಫ್ರೆಶ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆಯಿಂದ ಮಾಡಿ ಸ್ವಲ್ಪ ಒಂಥರ ಸ್ವೆಟ್ ಎಲ್ಲ ಒಂಥರ ಇರುತ್ತೆ, ಮತ್ತು ಈ ಬಿಸಿಲಲ್ಲಿ ತುಂಬಾ ಹಿಂಸೆ ಆಗ್ತಾಯಿತ್ತು. ಸರಿ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಫ್ರೆಶ್ ಆಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಡ್ತಾಯಿದ್ವಿ. ಫಸ್ಟಿಗೆ ಬಲೂನ್ಸ್ ಆಗಿರ್ಬೋದು, ಡೆಕೋರೇಷನ್ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಬಲೂನ್ಸ್ ಎಲ್ಲ ಫುಲ್ಲಾಗಿ ಮಾಡಿಕೊಟ್ರು ಮಕ್ಕಳೆಲ್ಲ ಸೇರಿಕೊಂಡು. ನಾನು ಸ್ವಲ್ಪ ಮಾಡಿಕೊಂಡೆ, ಮಕ್ಕಳೆಲ್ಲ ಸೇರಿ ಮಾಡಿದ್ರು. ಇನ್ನು ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ, ಫಸ್ಟಿಂದ ಏನು ಮಾಡಲ್ಲ. ನಾನಾದರೆ ಆವಾಗೇ ಮಾಡಿ ರೂಢಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವೇ ಬೇಗ ರೆಡಿ ಮಾಡಿಬಿಡ್ತೀವಿ. 1.5 ಅವರೆಲ್ಲ ರೆಡಿ ಮಾಡ್ಕೊಂಬಿಟ್ವಿ. ಅದಾದಮೇಲೆ ಸ್ವಲ್ಪ ಅದು ರೆಡಿ ಆಯಿತು 3/4 ಭಾಗ. ಅಷ್ಟರಲ್ಲಿ ನನಗೆ ಅಮ್ಮ ಟೀ ಮಾಡಿಕೊಟ್ರು. ಇಲ್ಲಿ ಭವ್ಯ ಅವ್ರು ಸಹ ಬಂದರು ಅಷ್ಟೊತ್ತಕ್ಕೇ. ಅವರು ಬೇಗನೆ ಬಂದರು. ಯಾಕಂದರೆ ಫಂಕ್ಷನ್ ಅಂದರೆ ಒಂಥರ ಹಂಗೆ ಅಲ್ವಾ, ಬೇಗ ಎಲ್ಲ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ. ಎಲ್ಲರೂ ಸ್ವಲ್ಪ ಮುಂಚೆನೇ ಬಂದರು. ಅವರು ಒಂದು 5:30ಗೆಲ್ಲ ಬಂದುಬಿಟ್ರು ಮನೆಗೆ. ಅಷ್ಟರಲ್ಲಿ ಅಮ್ಮ ಸಹ ಟೀ ಮಾಡಿಕೊಟ್ರು ಎಲ್ಲರಿಗೂ. ಅರೇಂಜ್ಮೆಂಟ್ಸ್ ಅಂತೂ ಮ್ಯಾಕ್ಸಿಮಮ್ ಮುಗಿದಿದೆ. ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಅಷ್ಟರಲ್ಲಿ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಕ್ಲೀನಿಂಗ್ ಮಾಡಿಬಿಟ್ಟು ಮತ್ತೆ ರೆಡಿ ಆಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅವನಿಗೂ ಅಷ್ಟೇನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮತ್ತೆ ಇವಾಗ ರೆಡಿ ಮಾಡಿದ್ರೆ ಮತ್ತೆ ಅವನು ಬರ್ಡೇ ಪಾರ್ಟಿ ಅಷ್ಟರಲ್ಲಿ ಮತ್ತೆ ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ನಾವೆಲ್ಲ ಟೀ ಎಲ್ಲ ಕುಡಿದ್ಬಿಟ್ಟು ನೋಡ್ಬೋದು ಇವಾಗ ಕ್ಲೀನ್ ಮಾಡಿ ಆಗಿದೆ. ಫುಲ್ಲಾಗಿ ಫ್ರೆಶ್ ಆಗಿದೆ, ಅಂದರೆ ಅರೇಂಜ್ಮೆಂಟ್ಸ್ ಆಗಿದೆ, ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ. ಅಡುಗೆನೂ ಮ್ಯಾಕ್ಸಿಮಮ್ ಮುಗಿಸ್ಬಿಟ್ಟಿದ್ವಿ. ಇನ್ನು ಇದು ಕಬಾಬ್ ಒಂದು ಮಾಡಬೇಕಾಗಿತ್ತು ಅಷ್ಟೇ. ಅಷ್ಟರಲ್ಲಿ ರಿಲೇಟಿವ್ಸ್ ಎಲ್ಲ ಹೇಳಿದ್ವಲ್ಲ, ಅವರೆಲ್ಲ ಬಂದಿದ್ದರು. ಯಾರ್ಯಾರಿಗೆ ಹೇಳಿದ್ವೋ ಎಲ್ಲರೂ ಜಾಯಿನ್ ಆಗಿದ್ರು ಅಷ್ಟರಲ್ಲಿ ನಾವು ರಿಲೇಟಿವ್ಸ್ ಎಲ್ಲನೂ. ಇವರೆಲ್ಲ ಕೇಕ್ ತರಕ್ಕೆ ಹೋಗಿದ್ರು ಮನೆಯಲ್ಲಿ.
ನನ್ನ ತಮ್ಮ ಇರ್ಬೋದು, ನಮ್ಮ ಮನೆಯವ್ರು ಇರ್ಬೋದು, ಅವ್ರು ಬರೋದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅದಕ್ಕೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲ ಒಂದು ಹತ್ರ. ಇನ್ನೇನು ಮಾಡೋದಿರಲಿಲ್ಲ, ಅವ್ರು ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡೋ ಅಂಥದ್ದಿತ್ತು. ಅದಕ್ಕೋಸ್ಕರ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಹಳೆ ಫೋಟೋಸ್ ಎಲ್ಲ ಸ್ವಲ್ಪ ನೋಡ್ತಾಯಿದ್ವಿ, ಹಳೆ ಫೋಟೋಸ್ ಹೆಂಗಿತ್ತು ಏನು ಅಂತ. ಒಂದು 1 ಇಯರ್ ಬ್ಯಾಕು, ಒಂದು 2 ಇಯರ್ಸ್ ಬ್ಯಾಕೆಲ್ಲ ಹೆಂಗಿದ್ವಿ ಏನೋ ಅನ್ನೋದಾಗಿ ಇಲ್ಲಿ ನೋಡ್ತಾಯಿದ್ದೀನಿ ನಾನು ಭವ್ಯ. ಬ್ಯಾಕಪ್ ಆಗಿರುತ್ತಲ್ಲ ಕೆಲವೊಂದು ಫೋಟೋಸ್ ಎಲ್ಲನೂ, ಅದನ್ನು ಇಲ್ಲಿ ನಾವು ನೋಡ್ತಾಯಿದ್ವಿ. ಅದಕ್ಕೆ ಅದನ್ನ ಹಂಗೆ ವೀಡಿಯೋಸ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ನಾವೆಲ್ಲ ಅಷ್ಟೇ, ಎಲ್ಲ ಸೇರಿದ್ರು ಅಡುಗೆ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಎಲ್ಲೋದ್ರೂ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲಿಲ್ಲ. ಅಡುಗೆ ಮನೆಯಿದ್ರೆ ತುಂಬ ಒಂಥರ ಕೂಲಾಗಿ ಕುತ್ಕೊಂಡು ಮಾತಾಡ್ತೀವಿ. ನಾವು ಅಡುಗೆ ಮಾಡೋದು ಅಲ್ಲೇ, ಕುತ್ಕೊಂಡು ಮಾತಾಡೋದು ಅಲ್ಲೇ. ಮ್ಯಾಕ್ಸಿಮಮ್ ಅಲ್ಲೇ ಇರ್ತೀವಿ, ಆಚೆ ಬರೋದು ಕಡಿಮೆನೇ. ಯಾವಾಗಲಾದರೂ ಒಂದೊಂದು ಸರಿ ಅಷ್ಟೇ ಆಚೆ ಬಂದು ಕುತ್ಕೊಳ್ಳುವಂಥದ್ದು. ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಏನಿಲ್ಲ ಅಂತಾಗ ಬಂದು ಆಚೆ ಕೂತ್ಕೋತೀವಿ. ಇವಾಗ ಫ್ರೀಯಾಗಿದ್ವಲ್ಲ, ಸರಿ ಇನ್ನೇನು ಮಾಡೋದಿಲ್ಲ, ಬರೀ ಕಬಾಬ್ ಒಂದೇ, ಮುದ್ದೆ ಅನ್ನ ಎಲ್ಲ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರ ಕಬಾಬ್ನ ಇನ್ನು ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಮಾಡೋಣ ಅಂದ್ಬಿಟ್ಟು ಕಬಾಬ್ ಮಾತ್ರ ಪೆಂಡಿಂಗ್ ಇಟ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ವಿ. ಇದೊಂದು ಹಳೆ ಫೋಟೋ ಬಂತು, ಅದಕ್ಕೋಸ್ಕರ ಅದನ್ನ ಇಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ನಮ್ಮ ರೇಹಾನು ಸುಚಿದ್ದು ತುಂಬಾ ಚೆನ್ನಾಗಿರುತ್ತೆ ಅವ್ರ ಬಾಂಡಿಂಗು, ತುಂಬ ಖುಷಿಯಾಗಿರ್ತಾರೆ ಅವರಿಬ್ಬರು ಜೊತೆಯಲ್ಲಿದ್ದರೆ. ಅದಕ್ಕೋಸ್ಕರ ಅವ್ರದ್ದೊಂದಷ್ಟು ವೀಡಿಯೋಸು ಫೋಟೋಸು ತೆಗಿತಾಯಿದ್ವಿ. ಅವ್ನು ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಪಾಪ, ಅವನಿಗೆ ಅಷ್ಟೊಂದು ರೂಢಿ ಇಲ್ಲ ಈ ಥರ ಎಲ್ಲನೂ. ಯಾವಾಗಲೂ ಸಿಂಪಲಾಗಿ ಮಾಡಿ ಮುಗಿಸ್ಬಿಡ್ತಾರಲ್ವ, ಇವತ್ತೇನಪ್ಪ ಅರೇಂಜ್ಮೆಂಟ್ ಮಾಡಿದ್ದಾರೆ, ಹಿಂಗಾರು ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅವನಿಗೆ ನಗು ಅಂದರೂ ನಗೋಕ್ಕೂ ಬರ್ತಾಯಿಲ್ಲ, ಅಷ್ಟು ಟೆನ್ಷನಲ್ಲಿದ್ದಾನೆ ಪಾಪ ಅವ್ನು ನೋಡೋದಕ್ಕೇ. ಅಷ್ಟೊಂದು ಯಾಕಂದರೆ ಅವ್ನಿಗೆ ಅಷ್ಟೊಂದು ಎಗ್ದಿಲ್ಲ, ಜನದಲ್ಲಿ ಅಷ್ಟೊಂದು ಸೇರೋದಿಲ್ಲ, ಅವ್ನು ಕಡಿಮೆನೇ, ಅಷ್ಟೊಂದು ಎಲ್ಲೂ ಇದು ಮಾಡೋದಿಲ್ಲ. ಅವನು ಒಬ್ಬನೇ ಇರ್ತಾನೆ, ರೂಢಿ ಆಗಿಬಿಟ್ಟಿದ್ದು ಒಬ್ಬನೇ ಇದ್ದು ಎಲ್ಲರೂ ನೋಡೋ ಅಷ್ಟರಲ್ಲಿ, ಅರೇಂಜ್ಮೆಂಟ್ ನೋಡೋ ಅಷ್ಟರಲ್ಲಿ ನಗು ಅಂದರೂ ನಗ್ತಾಯಿಲ್ಲ ಫೋಟೋಸ್ಗೆ. ನಾವು ಏನೋ ಮಾಡಿ ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ರೇಹಾನು ಅಷ್ಟೇ, ಹೋಗಿ ನಗು ನಗು ಅಂತ ಏನೋ ಹೇಳ್ಕೊಡ್ತಾವಳೆ, ಬಟ್ ಅವ್ನು ನಗ್ತಾ ಇಲ್ಲ. ನಮ್ಗೆ ಈ ಬರ್ಡೇಲಿ ಅರೇಂಜ್ ಮಾಡ್ಬೇಕಾದ್ರೆ ನಮಗೆ ನಮ್ಮ ಮಕ್ಳು ಬರ್ಡೇ ಮಾಡೋದೇ ನೆನಪಾಗುತ್ತೆ. ಯಾಕಂದರೆ ಅವಾಗೂ ಅಷ್ಟೇ ನಮ್ಮ ಮಕ್ಳು ಬರ್ಡೇ ಬಂತಂದರೆ ಒಂದು ದೊಡ್ಡ ಹಬ್ಬ ಥರ ಇರೋದು. ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು, ಇಲ್ಲಿ ನೋಡ್ಬೋದು ಇವ್ರಿಗೆ ಹಂಗೆ ಇರುತ್ತೆ ದೊಡ್ಡದಾಗಿ. ಎಲ್ಲ ಮಕ್ಕಳನ್ನ ಚಿಕ್ಕ ಚಿಕ್ಕವರೇ ಇರ್ತಾಯಿದ್ರು, ಎಲ್ಲ ಒಂದು ಹತ್ರ ಸೇರ್ಕೊತಾಯಿದ್ರು, ತುಂಬಾ ಚೆನ್ನಾಗಿರ್ತಾಯಿತ್ತು. ನಮಗಿದೆಲ್ಲ ಮಾಡ್ಬೇಕಾದ್ರೆ ನನಗೂ ನಮ್ಮ ಮಕ್ಕಳದು ಮೆಮೊರೀಸೇ ಬರ್ತಾಯಿತ್ತು. ಯಾಕಂದರೆ ಅವಾಗೂ ಅಷ್ಟೇ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ವಿ, ಎಲ್ಲ ರೆಡಿ ಮಾಡ್ತಾಯಿದ್ವಿ, ಮನೇಲಿ ಅಡುಗೆಗಳು ಪ್ರಿಪೇರ್ ಮಾಡ್ಕೊತಾಯಿದ್ವಿ. ಎಲ್ಲ ನಾವೇ ಮಾಡ್ಕೊಂಡು ಆವಾಗಿಂದ ರೂಢಿ ಆಗಿಬಿಟ್ಟಿದೆ ನಮಗೆ ಅದು. ಅಂದರೆ ಆವಾಗಿಂದ ಫಸ್ಟಿಂದ ಮಾಡಿ 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 ಏನು ಅನಿಸೋದಿಲ್ಲ, ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನಮ್ಗೆ ಆ ಥರ ಏನೂ ಇದಾಗೋದಿಲ್ಲ, ಟಯರ್ಡ್ ಅಂತ ಏನು ಅಷ್ಟೊಂದು ಆಗೋದಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಆಗಿಬಿಟ್ಟಿರೋದ್ರಿಂದ. ಆದರೆ ರೂಢಿ ತಪ್ಪಾಗಿತ್ತು, ಮತ್ತು ಇವಾಗ ಶುಚಿತಿಂದ ಮತ್ತೆ ನಾವು ಶುರು ಮಾಡಿದ್ದೀವಿ. ಅಲ್ಲೋದ್ರೂ ಅಷ್ಟೇ, ಹೆಂಗಿದ್ರು ನಾವೇ ಹೋಗಿ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾವೇ ಮಕ್ಕಳೆಲ್ಲ ಅಲ್ಲಿ ಬೇಡ ಅಮ್ಮ ಇಲ್ಲೇ ಮಾಡೋಣ, ಯಾವಾಗಲೂ ಅಲ್ಲಿ ಮಾಡ್ಕೊತಾರಲ್ಲ, ಈ ವರ್ಷ ಇಲ್ಲಿ ಮಾಡೋಣ, ನೆಕ್ಸ್ಟ್ ಇಯರಿಂದ ಸ್ಕೂಲ್ ಇರುತ್ತೆ, ಅವ್ನು ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು ಈ ವರ್ಷ ಇಲ್ಲೇ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ಇಯರ್ ಬೇಕಾದ್ರೆ ನೋಡೋಣ, ಊರಲ್ಲೆಲ್ಲ ಹೋಗಿ ಮಾಡಬೇಕು ಗೊತ್ತಿಲ್ಲ, ಬಟ್ ಈ ವರ್ಷ ಮಾತ್ರ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಶುಚಿ ಎಲ್ಲ ಕೇಕೆಲ್ಲ ಕಟ್ ಮಾಡ್ದೆ, ಬಟ್ ಆದರೂ ಅವ್ನಿಗೇನೋ ಒಂಥರ ಭಯ, ಸಂಕೋಚ. ಅವನು ತುಂಬ ಫ್ರೀಯಾಗಿ ಅಂತೂ ಇರಲಿಲ್ಲ, ತುಂಬಾ ಒಂಥರ ಭಯವಾಗೇ ಇದ್ದ. ಅವ್ನಿಗೇನೋ ಒಂಥರ ಪಾಪ ಅಷ್ಟೊಂದು ನರ್ವಸ್ ಆಗ್ತಾಯಿದ್ದ. ಎಷ್ಟು ಸರಿ ಹೇಳಿದ್ರು ನಗು ಅಂದರೂ ನಗ್ತಾನೆ ಇರಲಿಲ್ಲ, ಆ ಥರ ಇದ್ದ ಅವನು. ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದೆ ಆಲ್ರೆಡಿ. ಎಲ್ಲರೂ ಒಂದು ಅಷ್ಟು ಫೋಟೋಸ್ ಎಲ್ಲ ತೊಗೊತಾಯಿದ್ರು, ಕೇಕೆಲ್ಲ ತಿನ್ನಿಸ್ಕೊಂಡು. ಮಕ್ಳ ಬರ್ಡೇನ ಅಂದರೆ ಅಷ್ಟೇ ಅಲ್ವಾ, ತುಂಬ ಒಳ್ಳೆ ಹಬ್ಬ ಥರ ಇರುತ್ತೆ, ಸೆಲೆಬ್ರೇಷನ್ ಜೋರಾಗಿರುತ್ತೆ, ಮಕ್ಳಿಗೂ ಒಂಥರ ಖುಷಿ ಕೊಡುತ್ತೆ, ಒಂದು ಮೆಮೊರಿ ಥರ ಎದ್ಬಿಡುತ್ತೆ. ಅಟ್ಲೀಸ್ಟ್ ಒಂದು 2-3 ವರ್ಷ ಮಾಡಿಬಿಟ್ಬಿಟ್ರು ಅವ್ರಿಗೊಂಥರ ಖುಷಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಇವಾಗ ಅಜ್ಜಿ ತಾತ, ಅವನಿಗೆ ಅವ್ರ ಅಪ್ಪ ಅಮ್ಮಗಿಂತ ಅವ್ರ ಅಜ್ಜಿ ತಾತನೇ ತುಂಬ ಫೇವರೇಟು. ಅಪ್ಪ ಅಮ್ಮ ಇಲ್ಲಾಂದ್ರೂ ಇದ್ಬಿಡ್ತಾನೆ, ಅವ್ರ ಅಜ್ಜಿ ತಾತ ಇಲ್ಲಾಂದ್ರೆ ಖಂಡಿತ ಇರೋದಿಲ್ಲ ಅವನು. ನಾವು ಯಾವಾಗಲೂ ರೇಗಿಸ್ತಾ ಇರ್ತೀವಿ, ನಮ್ಮ ಹತ್ರ ಬಿಟ್ಬಿಟ್ಟು ಹೋಗೋ, ನೀನು ಒಬ್ಬನೇ ಹೋಗು ನಿಮ್ಮ ಅಮ್ಮ ಅಪ್ಪ ಜೊತೆ ಅಂತ. ಅವ್ನು ಹೋಗಲ್ಲ, ನಮ್ಮ ಅಮ್ಮ ಇಲ್ಲಿದ್ರೆ ಇರಬೇಕು, ತಾತ ಇಲ್ಲಿರಬೇಕು ಅಂತ ಹೇಳ್ತಾ ಇರ್ತಾನೆ. ಅವನಿಗೆ ಅಪ್ಪ ಅಮ್ಮಗಿಂತ ಅಜ್ಜಿ ತಾತ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಇದ್ಬಿಡ್ತಾನೆ ಎಷ್ಟು ದಿನ ಬೇಕಾದ್ರೂ. ಅವ್ನಿಗೊಂಥರ ಅಟ್ರಾಕ್ಷನ್ ಜಾಸ್ತಿ, ಎಲ್ಲ ಮಕ್ಳಿಗೂ ಅಷ್ಟೇ ಅಲ್ವ, ಅಜ್ಜಿ ತಾತ ಅಂದರೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿನೇ ಇರುತ್ತೆ. ನಮ್ಮ ಶುಚಿಗೂ ಅಷ್ಟೇ ಅಜ್ಜಿ ತಾತ ಸ್ವಲ್ಪ ಅಟ್ರಾಕ್ಷನ್ ತುಂಬಾ ಜಾಸ್ತಿ. ಅದಾದಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಇಲ್ಲಿ ಫೋಟೋಸ್ ತೊಗೊತಾ ಇದ್ವಿ. ಮೊದಲಿಗೆ ಮೋಮಿತಾನು ರೇಹಾ ತೊಗೊಂಡಿದ್ದಾಯ್ತು. ಇವಾಗ ಇವರು ಡಾಲಿ ರುಚಿ, ಇವರು ಸಹ ನಮ್ಮ ಮಕ್ಳ ಗ್ಯಾಂಗೇನೆ, ಆದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವ್ರ ತಂಗಿ ಮಕ್ಕಳು ಇವರಿಬ್ರು. ಇವ್ರದ್ದೆಲ್ಲ ಒಂದು ದೊಡ್ಡ ಗ್ಯಾಂಗು. ನಮ್ಮ ಮೋಮಿತಾ ಇರ್ಬೋದು, ಇವ್ರು ಇರ್ಬೋದು, ಇನ್ನು ಕೆಲವೊಂದರೆಲ್ಲ ಊರಲ್ಲಿದ್ದಾರೆ, ಬಟ್ ಎಲ್ಲ ಮಿಸ್ ಆಗಿದ್ದಾರೆ. ಬಟ್ ಇವ್ರದ್ದೆಲ್ಲ ಒಂದು ದೊಡ್ಡ ಗ್ಯಾಂಗೇ ಇದೆ ನನ್ನ ಮಕ್ಕಳದು ತುಂಬಾ. ಅದಕ್ಕೋಸ್ಕರ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅಟ್ಲೀಸ್ಟ್ ಇವರಿಂದ 2-3 ಫ್ಯಾಮಿಲಿ ಆದರೂ ಕರಿಬೇಕು ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಒಂದು ಸ್ವಲ್ಪ ಕ್ಲೋಸ್ ಆಗಿರೋವಂಥಾಗ ಕರೆದ್ರೆ ಚೆನ್ನಾಗಿರುತ್ತಲ್ವ, ಅವ್ರಿಗೂ ಎಂಜಾಯ್ ಮಾಡ್ದಂಗೆ ಆಗುತ್ತೆ, ಅವ್ನಿಗೂ ಅವ್ರಂದರೆ ಇಷ್ಟ. ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತಾನೆ, ಅದರಿಂದ ಅವ್ನಿಗೂ ಅವ್ರು ಖುಷಿ ಆಗಬೇಕು ಅಂದ್ಬಿಟ್ಟು ಎಲ್ಲರನ್ನೂ ಕರೆದು ಇಲ್ಲಿ ಮಾಡಿರೋವಂಥದ್ದು. ಇವಾಗ ಇಲ್ಲಿ ನೆಕ್ಸ್ಟು ಭವ್ಯ ಮತ್ತು ನಮ್ಮ ಅವ್ರದ್ದು ಫ್ಯಾಮ್ಲಿ.
ಅವರು ಅಷ್ಟೇ ಕೇಕೆಲ್ಲ ತಿನ್ನಿಸ್ಕೊಂಡು ಕೇಕೆಲ್ಲ ತಗೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಬಟ್ ಅವನಿಗೆ ಭಯ ಮಾವಂದ್ರಂದರೆ ಅತ್ತೆರ ಹತ್ರ ಇರ್ತಾನೆ ಆರಾಮಾಗಿ, ಮಾವಂದ್ರೆ ಸ್ವಲ್ಪ ಭಯನೇ, ಅದಕ್ಕೋಸ್ಕರ ತುಂಬ ಹೋಗೋದಿಲ್ಲ. ಅವನು ಸ್ವಲ್ಪ ಭಯ ಬಿದ್ದುಕೊಂಡೇ ಇರ್ತಾನೆ, ಯಾಕಂದರೆ ಅವರು ಒಂಥರ ಏನೋ ಮಕ್ಳಿಗೆ ಹಂಗೆ ಅಲ್ವಾ, ಸ್ವಲ್ಪ ಗದರಿದ್ರೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಆಗೋದಿಲ್ಲ, ಅಷ್ಟೇನೇನಿಲ್ಲ. ಬಟ್ ನಾವು ರೂಢಿ ಆಗ್ಬಿಟ್ಟಿರ್ತೀವಿ. ಅತ್ತೆರಾದರೆ ಯಾವಾಗೂ ಮನೇಲಿ ಜೊತೆಯಲ್ಲಿ ಇದ್ದು ಆರಾಮಾಗಿ ಇದ್ಬಿಡ್ತಾನೆ. ಮಾವಂದ್ರೆ ಯಾವಾಗೋ ಒಂದು ಸರಿ ಹೋಗಿ ಬರೋದ್ರಿಂದ ಅವ್ನು ಅಷ್ಟೊಂದು ಸೇರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವೇ ಇದ್ದಿದ್ದು, ಇನ್ಯಾರಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಬಂದರು, ಬಟ್ ಮತ್ತು ಲಾಸ್ಟಲ್ಲಿ ಬಂದರು, ಲೇಟ್ ಆಯಿತು ಅವ್ರು ಬರೋ ಅಷ್ಟರಲ್ಲೆಲ್ಲ. ಕೆಲವೊಬ್ಬರು ಫ್ರೆಂಡ್ಸ್ಗೆಲ್ಲ ಹೇಳಿದರು, ಯಾಕಂದರೆ ನಮ್ಮ ತಮ್ಮದು ಸಹ ಅಂಗಡಿಯೆಲ್ಲ ಇಲ್ಲೇ ಇರೋದ್ರಿಂದ ನಾವು ಇಲ್ಲೇ ಅವನು ತುಂಬ ಇಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಇಲ್ಲಿರೋ ಫ್ರೆಂಡ್ಸ್ನೆಲ್ಲ ಕರಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಎಲ್ಲರನ್ನೂ ಸಹ ಇಲ್ಲಿಗೆ ಕರೆದಿದ್ದ ಫ್ರೆಂಡ್ಸ್ನೆಲ್ಲ. ಅವರು ಸಹ ಅವ್ನಿಗೆ ಬೇಕಾಗಿರೋಂಥವ್ರನ್ನ ಕರೆದಿದ್ದ. ಅವರು ಇಲ್ಲೇ ಬಂದು ಹೋಗಿರುವಂಥದ್ದು. ಅದಕ್ಕೋಸ್ಕರ ಊರಿಗಾದರೆ ಯಾರೂ ಬರೋದಿಲ್ಲ, ಯಾಕಂದರೆ ಊರಲ್ಲಿ ಅಷ್ಟು ದೂರ ಬಂದು ರಿಟರ್ನ್ ಬರಬೇಕು ಅಂದರೆ ಆಗೋದಿಲ್ಲ. ಆದ್ದರಿಂದ ಒಂದು 60 ಕಿಲೋಮೀಟ್ರ್ 65 ಕಿಲೋಮೀಟ್ರ್ ಯಾರು ಅದೇ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಹೆಂಗೂ ಇಲ್ಲೇ ಮಾಡೋಣ, ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಅಂತ ಇಲ್ಲೇ ರೆಡಿ ಮಾಡ್ಕೊಂಡ್ವಿ. ನನ್ನ ಮಕ್ಕಳು ಬೇರೆ ಕುಣಿತಾ ಇದ್ರು, ಅವ್ನ ಬರ್ಡೇ ಈ ವರ್ಷ ಇಲ್ಲಿ ಮಾಡೋಣ ಅಂತ. ಸರಿ, ಅವ್ರಿಗೂ ಖುಷಿ ಆಗುತ್ತೆ, ನನ್ನ ಮಕ್ಳಿಗೂ ಖುಷಿ ಆಗುತ್ತೆ. ನಮ್ಮ ಸುಚಿತ್ಗೂ ಅಷ್ಟೇ, ಎಲ್ಲರಿಗಿಂತ ಮೇಯ್ನ್ ಅವರ ಅವ್ರ ಭಾವಂದ್ರಿದ್ರೆ ಸಾಕು, ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ. ಅವ್ರು ಕಿತ್ತಾಡ್ತಾನೆ ಇರ್ತಾರೆ, ಮತ್ತು ಅವರೇ ಚೆನ್ನಾಗಿ ಆಡಿಸ್ಕೊತಾನೆ ಇರ್ತಾರೆ. ಆದ್ದರಿಂದ ಅವರಲ್ಲೇ ಇದ್ಬಿಡ್ತಾರೆ. ಇವ್ರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ತಂಗಿ ಮತ್ತು ಅವ್ರ ತಂಗಿ ಅವ್ರ ಹಸ್ಬೆಂಡು, ಅವ್ರದ್ದು ಆಯಿತು. ನೆಕ್ಸ್ಟ್ ಇಲ್ಲಿ ನಮ್ಮ ಚಿರು, ದಿಶು, ಇವರಿಬ್ರು ಏನೋ ಕಿರಿಕಿರಿ ಮಾಡಬೇಕು ಅಂತ ಪಾಪ ಅವ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಲಾಸ್ಟಲ್ಲಿ ಕೇಕ್ ತಿನ್ಸೋರ್ಗೂ ಹೋಗಲಿಲ್ಲ. ಫಸ್ಟಲ್ಲಿ ಹೋಗ್ರು ಅಂದರೂ ಹೋಗಲಿಲ್ಲ, ಯಾಕಂದರೆ ಅವ್ನಿಗೆ ಟಾರ್ಚರ್ ಮಾಡಬೇಕು ಅಂತ. ಅವ್ರಿಬ್ರು ರೇಗಿಸೋದು ಜಾಸ್ತಿನೇ ಅವನ್ನ ಪಾಪ. ಬಟ್ ನಮ್ಮ ಸುಚಿಗೆ ಸ್ವಲ್ಪ ದಿಶು ಅಂದ್ರೇ ಇಷ್ಟ, ಯಾಕಂದರೆ ದಿಶು ಅಷ್ಟೊಂದು ಗದರಿಸಿ ಬೈಯೋದಿಲ್ಲ. ಬಟ್ ಚಿರು ಹಂಗಲ್ಲ, ಸ್ವಲ್ಪ ಗದರ್ತಾ ಇರ್ತಾನೆ, ಅವನ ಬೈತಾ ಇರ್ತಾನೆ. ಅದಕ್ಕೆ ಅವನಂದರೆ ಅಷ್ಟಕ್ಕಷ್ಟೇ ಇವನಿಗೆ. ಬಟ್ ದಿಶು ಅಂದರೆ ಸ್ವಲ್ಪ ಲವ್ ಜಾಸ್ತಿನೇ, ಯಾಕಂದರೆ ದಿಶುನ ಬಿಟ್ಟಿರೋದಿಲ್ಲ. ಚಿರು ಹತ್ರ ಜಗಳ ಮಾಡ್ತಾನೆ, ಮತ್ತೆ ಹೋಗಿ ಸೇರ್ಕೊತಾನೆ. ಬಟ್ ಏನರಲ್ಲೇ ಆಗಲಿ ಫಸ್ಟ್ ದಿಶು ಅಂತ ಇರ್ತಾನೆ ಅವನು. ನೋಡ್ಬೋದಿರಿ ಪಾಪ, ಅವ್ನಿಗೆ ಆ ಫಾರ್ಮ್ ಎಲ್ಲ ಸ್ಪ್ರೇ ಎಲ್ಲ ಆಗ್ತಾಯಿದ್ರೆ ಅವ್ನಿಗೆ ಏನಂತಾನೆ ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಬೊಂಬೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಏನು ಮಾಡ್ತಾವ್ರು ಏನು ಅಂತಲೂ ಗೊತ್ತಿಲ್ಲ. ಅಳೋಗೂ ಇಲ್ಲ, ಹತ್ರ ನಾವೆಲ್ಲ ಬೈತೀವಿ ಅಂತ ಪಾಪ ಹಂಗೆ ಸ್ಟೆಪ್ಪಾಗಿ ನಿಂತ್ಕೊಂಡ್ಬಿಟ್ಟಿದ್ದ. ಆ ಫಾರ್ಮ್ ಎಲ್ಲ ಸೋರ್ತಾ ಇತ್ತು ಅವನ ಮಕ್ಕದಲ್ಲಿ. ಇವ್ರು ಬೇಡ ಕಂಡ್ರು ಅಂದರೂ ಕೇಳಲಿಲ್ಲ. ಯಾವಾಗಲೂ ನಾವೇನು ಮಾಡಲ್ವಲ್ಲಮ್ಮ, ಒಂದೇ ಒಂದು ಸರಿ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಪಾಪ ಅವನಿಗೆಲ್ಲ ಸ್ಪ್ರೇ ಎಲ್ಲ ಹಾಕ್ಬಿಟ್ರು. ಅವ್ನು ನೋಡಿದ್ರೆ ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಈ ಕಡೆ ತಿರುಗ್ದಿರ. ಅವ್ನಿಗೇನೋ ಭಯ, ಏನಾಗುತ್ತೋ ಏನೋ ಅಂದ್ಬಿಟ್ಟು. ಬಟ್ ಅದ್ರ ಬಗ್ಗೆ ಏನೋ ಅವ್ನಿಗೆ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ಅವನು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು, ಫೋಟೋಸ್ ಎಲ್ಲ ಮುಗೀತು. ಇನ್ನು ಫೈನಲಾಗಿ ನೆಕ್ಸ್ಟ್ ಎಲ್ಲ ಕೇಕೆಲ್ಲ ತಿಂದುಬಿಟ್ಟು ಊಟ ಎಲ್ಲ ಮುಗಿಸ್ಕೊಬೇಕಾಗುತ್ತೆ. ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲ ಶುರು ಮಾಡ್ಕೊತಾರೆ. ಇವಾಗ ಎಲ್ಲ ಒಂದು ಕಡೆಯಿಂದ ಕಿರ್ಚ್ಕೊಳಕ್ಕೆ ಶುರು ಮಾಡ್ಕೊತಾರೆ. ಏನಕ್ಕಪ್ಪ ಅಂದರೆ ಎಲ್ಲ ಸ್ಪ್ರೇ ಹೊಡ್ಕೊಂಡು ಒಬ್ರಿಗೊಬ್ರು ಎಲ್ಲ ಇದು ಮಾಡ್ಕೊತಾಯಿದ್ರು, ಸ್ಪಾಯ್ಲ್ ಮಾಡ್ಕೊತಾಯಿದ್ರು. ಮಕ್ಕಕ್ಕೆ ಅವ್ರ ಮಕ್ಕಕ್ಕೆ ಇವ್ರ ಮಕ್ಕಕ್ಕೆ ಅವರು, ಮನೆ ಪೂರ್ತಿ ಓಡಾಡ್ತಾರೆ ಅಂದರೆ ಹಂಗೆ ಓಡಾಡ್ತಾಯಿದ್ರು. ಸ್ಪ್ರೇ ಉಲ್ಟಾ ಹೊಡೆದ್ಬಿಟ್ಟ, ಅವನ ಮಕ್ಕ ಅವನು ಹೊಡ್ಕೊಂಡ್ಬಿಟ್ಟ. ಮಮ್ಮಿ ತಗೊಡಕ್ಕೆ ಹೋಗಿ ದಿಶು ನೀವಿಬ್ರೇ ಬಿಡೋದು. ಅವಳಿಗಂತೆ ಹಾಕು, ಅವಳ ಕೈಗಂತೆ ಕೊಡು. ಓಕೆ ಓಕೆ, ಸಾಕು ಚಿರು, ಸಾಕು. ಸರಿ, ಓಕೆ. ಚಿರು ಗಿಫ್ಟು ಬಂಟುದ ನಿಂದ ಚಿರು, ಅನ್ನ ಚಿರು.
ನಿಂಗರಮ್ಮ ಕಾರ್ ಇಷ್ಟ ಆಗ್ತಾ ಇದ್ದಿದ್ದು ನಿಂಗೆ ಅವನಿಗೆ 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 ನಾನು ಆಟ ಸಾಮಾನು ಇಷ್ಟ ಬೀಳ್ತೀವಿ ಚಿಕ್ಕವರಲ್ಲಿ ಯಾರು ಕಾರ್ ಇಷ್ಟಪಡ್ತಾರೆ ಚಿರುನೇ ನಾನು ಕಾರ್ ತಂದಿದ್ದೀನಲ್ಲ ರಿಮೋಟ್ ಕಾರ್ ಹಾಂ ತಂದಿರ್ಬೇಕು ಗೊತ್ತಿಲ್ಲ ಹಾರ್ಮೋನಿಯಂ ಹಾಂ ಕೀಬೋರ್ಡ್ ಇದೆ ಕೊಡ್ಸಿದ್ರಲ್ಲ ಹಾಂ ಇಲ್ಲಿ ಬರ್ಡೇ ಪಾರ್ಟಿ ಸಹ ಮುಗೀತಿನ ಕೇಕ್ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಊಟ ಮಾಡುವಂಥದ್ದು. ಇನ್ನು ಫೈನಲಾಗಿ ಎಲ್ಲ ಕೇಕ್ ತಿಂತಾಯಿದ್ವಿ, ಎಲ್ಲರೂ ಶೇರ್ ಮಾಡ್ಕೊಂಡು ಎಲ್ಲರಿಗೂ ಹಂಚ್ಕೊಂಡು ತಿಂತಾಯಿದ್ವಿ. ನಮ್ಮ ಶುಚಿ ಅಂತೂ ಫುಲ್ ಖುಷಿಯಾಗಿದ್ದ, ಯಾಕಂದರೆ ಕಾರ್ ಗಿಫ್ಟ್ ಬಂದುಬಿಡ್ತು ಅಂತ. ಮಕ್ಕಳಿಗೆಲ್ಲ ಅಷ್ಟೇ ಅಲ್ವಾ, ಕಾರುಗಳು ಅಂಥದ್ದೆಲ್ಲ ಗಿಫ್ಟ್ ಬಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗುವಂಥದ್ದು ಎಲ್ಲೂ ಇಡೋದಿಲ್ಲ. ಅದಕ್ಕೋಸ್ಕರ ಅದನ್ನ ಇಟ್ಕೊಂಡೇ ಇದ್ದ. ಅವತ್ತು ಡೇ ಮಲಗೋ ಅಂದರೆ ನೈಟ್ ಮಲಗ್ತಾ ಇಲ್ಲ, ಅದನ್ನೇ ಇಟ್ಕೊಂಡು ಆಡ್ತಾ ಇದ್ದಾನೆ. ಅವ್ನಿಗೆ ಅಷ್ಟೊಂದು ಖುಷಿ ಆಗಿಬಿಟ್ಟಿತ್ತು. ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಆರಾಮಾಗಿ. ಅವನಿಗೂ ಒಂಥರ ಹ್ಯಾಪಿ ಅಂತ ಅನ್ನಿಸ್ತು ಇಲ್ಲಿ ಬರ್ಡೇ ಮಾಡ್ಕೊಂಡಿದ್ದು, ಎಂಜಾಯ್ ಮಾಡಿದ್ದೆಲ್ಲ. ಇಲ್ಲಿ ಫೈನಲಾಗಿ ಇಲ್ಲಿ ನಮ್ಮ ಭವ್ಯ ಅವ್ರ ತಮ್ಮ ಮತ್ತು ಅವರ ಮಿಸ್ಸಸ್ ಬಂದಿದ್ದರು. ಲಾಸ್ಟಲ್ಲಿ ಅವ್ರು ಬಂದಿದ್ದು, ಅವರು ಬರೋಕ್ಕೆ ಲೇಟ್ ಆಯಿತು ಕೆಲಸ ಇದ್ದಿದ್ದರಿಂದ. ಅವ್ರು ಬಂದಾಯಿತು. ನೆಕ್ಸ್ಟ್ ಇವಾಗ ನಾನು ವೀಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.